ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೀನಾ MRK ಚಾನಲ್. ಸೊ ಇವತ್ತು ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ಬೆಳಿಗ್ಗೆನೆ ಮನೆಯಲ್ಲಿ ಪೂಜೆ ಎಲ್ಲ ಆಯ್ತು. ನಂದು ಪೂಜೆ ಆಗಿತ್ತು. ಸೊ ಮಾಮ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಅವ್ರು ಕೂಡ ದೇವರಿಗೆ ದೀಪ ಆರತಿ ಬೆಳಗ್ತಿದ್ರು. ಸೊ ನಾನು ಹಂಗೆ ಸಣ್ಣದಾಗಿ ಒಂದು ವಿಡಿಯೋನ ಮಾಡ್ಕೊಂಡೆ. ಇದನ್ನ ಮುಗಿಸ್ಕೊಂಡು ನಾವ್ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ನಾವು ಮನೆ ದೇವ್ರು ಯಾವ್ದು ಎಲ್ಲಿ ಅಂತೇಳಿ ತೋರಿಸ್ತೀನಿ, ಹೊರಡೋಣ. ಹಿಂಗಿದ್ದೀನಿ ನಾನು ಆಲ್ರೆಡಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಸೊ ಅಮ್ಮ ಪೂಜೆ ಮಾಡ್ತಾರೆ. ಆ ಸಲ ಬಂದ ಫುಲ್ಲಾಗಿ ಜಾರ್ತಾ ಇತ್ತು ತಾನೆ. ಈ ಸಲ ಅಂದರೆ ಇನ್ನೂ ಮಳೆ ಅಷ್ಟು ಬಂದಿಲ್ಲ, ಅದಕ್ಕೆ ಜಾಡ್ತಿಲ್ಲ. ನೋಡಿ, ಇದೆ ನಮ್ಮ ಮನೆ ದೇವರು ಬೆಟ್ಟದಂಗನಾಥ ಸ್ವಾಮಿ ದೇವಸ್ಥಾನ. ಸೊ ತುಂಬಾ ದಿನ ಆಗಿತ್ತು ಬಂದು, ಅದಕ್ಕೆ ಬಂದಿದೀವಿ ಪೂಜೆ ಕೊಟ್ಟು ಹೋಗೋಣ ಅಂತ. ಗೊತ್ತಾ, ಅದಕ್ಕೆ ಹೇಳೋದು ಭಾನುವಾರ ಮಾಡ್ತೀನಿ, ಸೋಮವಾರ ನೆನಪಾಗ್ತದೆ ಅಂತ. ಈ ದೇವಸ್ಥಾನ ಬಂದು ಗೋರು ಹೇಮಾವತಿ ಜಲಾಶಯ ಇದೆಲ್ಲ ಅದ್ರ ಹಿಂದೆಗಡೆ, ಬ್ಯಾಕ್ ವಾಟರ್ ಹಿಂದೆಗಡೆ ಇರುವಂತ ದೇವಸ್ಥಾನ. ತುಂಬಾ ಹಳೆ ದೇವಸ್ಥಾನ ಇದು. ಇದೇ ನಮ್ಮ ಮನೆ ದೇವರು. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಸೊ ಫೈನಲ್ ಇವಾಗ ದೇವಸ್ಥಾನ ಒಳಗಡೆ ಬಂದ್ವಿ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಬಂದ್ಮೇಲೆ ನಾವು ಕವರ್ ಅಲ್ಲಿ ಪೂಜೆ ಸಾಮಾನ್ ತಗೋ ಬಂದಿರ್ತೀವಲ್ಲ, ಸೊ ಹಂಗ್ ಕವರ್ ಸಮೇತ ಕೊಡುವಂಗಿಲ್ಲ, ಬ್ಯಾಗ್ ಸಮೇತ. ಇಲ್ಲಿ ತಟ್ಟೆಗಳೆಲ್ಲ ಇಟ್ಟಿರ್ತಾರೆ. ನಾವ್ ಅದನ್ನ ತಗೊಂಡು ಹಣ್ಕಾಯಿ ಸಾಮಾನೆಲ್ಲ ಅದು ತಟ್ಟೆ ಒಳಗಡೆ ಜೋಡಿಸ್ಕೊಂಡು ಅಲ್ಲಿ ಪೂಜೆಗೆ ಕೊಡ್ಬೇಕು. ಸೊ ಅದಕ್ಕೆ ನಾನು ಫಸ್ಟಿಗೆ ಇವಾಗ ಇದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದೇ ದೇವಸ್ಥಾನ. ಹೊರಗಡೆ ಈ ತರ ಕಾಣುತ್ತೆ. ಇದು ತುಂಬಾ ಹಳೆ ದೇವಸ್ಥಾನ. ಅವಾಗಿಂದ ಇವಾಗ್ವರೆಗೂ ಹೀಗೆ ಇದೆ ಇದು. ಫುಲ್ ಕಲ್ಲಲ್ಲಿ ಮಾಡಿರುವಂತ ದೇವಸ್ಥಾನ. ಯಾವುದೇ ಇಟ್ಕೆ ಆ ತರ ಏನಿಲ್ಲ. ಇದು ಫುಲ್ ಬಂಡೆ ಇದೆಯಲ್ಲ, ಆ ಬಂಡೆ ಒಳಗಡೆನೆ ದೇವ್ರದ್ದು ಗರ್ಭಗುಡಿ ಇರೋದು. ಈ ವ್ಯೂ ಬಂದು ನಮ್ಮ ಹೇಮಾವತಿ ಜಲಾಶಯ ಇದೆಯಲ್ಲ, ಅದ್ರ ಬ್ಯಾಕ್ ವಾಟರ್ ಹತ್ರ ಈ ದೇವಸ್ಥಾನದ್ದು. ಸೊ ಆ ವ್ಯೂ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ದೇವರಿಗೆ ಪ್ರದಕ್ಷಿಣೆ ಹಾಕೊಂಡ್ ಬಂದು ಆಮೇಲೆ ವಿಡಿಯೋ ಮಾಡೋಣ ಅನ್ಕೊಂಡೆ. ಬಟ್ ಹಾಗಿಲ್ಲ, ಹಾಗೆ ಮರ್ತ್ಕೊಂಡು ಮನೆಗ್ ಬಂದ್ಬಿಟ್ಟೆ ನಾನು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ. ನಮ್ಮ ಮಾಮ ಕೇಳ್ಬೇಕಾ, ತುಂಬಾ ದಿನದಿಂದ ನಾವು ಮರ ಎಲ್ಲ ಮಾರ್ಬಿಟ್ಟಿದ್ವಿ. ಅದ್ರ ಸಣ್ಣ ಸಣ್ಣ ರಂಬೆ ಇತ್ತಲ್ಲ, ಅದನ್ನೆಲ್ಲ ಹಾಗೆ ಬಿಟ್ಟೋಗಿದ್ರು. ಸೌದೆ ಮಳೆಲ್ ನಿಂದೋಗ್ಬಿಡುತ್ತೆ, ಮನೆ ಹತ್ರ ತಗೊಂಡ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅಂತ ಇದ್ರು. ಫೈನಲ್ ಆಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ ಬಂದ್ವಲ್ಲ, ದೇವ್ರೇ ಜ್ಞಾನ ಕೊಟ್ನೇನೋ ಗೊತ್ತಿಲ್ಲ. ನಮ್ಗ್ ಗೊತ್ತಿರೋರ್ದು ಒಂದು ಟ್ರ್ಯಾಕ್ಟರ್ನ ತಗೊಂಡು ಬಾ ಸೌದೆ ಎಲ್ಲ ತುಂಬ್ಸೋಣ ಅಂತ ಕರ್ಕೊಂಡೋದ್ರು ಫ್ರೆಂಡ್ಸ್. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಕೂಡ ನನ್ಗೆ ರೆಸ್ಟ್ ಮಾಡಕ್ ಬಿಟ್ಟಿಲ್ಲ. ಸೊ ಬಂದ್ರು, ನಾನು ತುಂಬಿಸ್ತಾ ಇದ್ದೆ. ಸೊ ಒಂದ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾನ್ ಪಕ್ಕಕ್ ಬಂದೆ. ಮಾಮ ನಾನೇ ಕೆಲಸ ಮಾಡ್ತಿದ್ದೀನಿ ಅನ್ನೋ ತರ ತುಂಬಾ ಫಾಸ್ಟ್ ಆಗಿ ಸೌದೆನೆಲ್ಲ ಎತ್ತಿ ಎತ್ತಿ ಹಾಕ್ತಿದ್ರು. ಆಲ್ರೆಡಿ ಒಂದ್ ಜಾಗದಲ್ಲಿ ತಗೊಂಡೋಗಿ ತುಂಬಿಸಿದ್ದಾಯ್ತು. ಸೊ ಇವಾಗ ಇಲ್ಲಿರೋದನ್ನ ತಗೊಂಡ್ ಹೋಗ್ತಿದೀವಿ. ಇನ್ನು ನಮ್ಗೆ 2 ಕಡೆ ಸೌದೆಗಳಿದಾವೆ. ಅದನ್ನೆಲ್ಲ ಸಂಜೆ ಅಷ್ಟ್ರಲ್ಲಿ ನಾವು ಮನೆಗೆ ತಲುಪಿಸ್ಬೇಕು. ಇವಾಗ ಸಂಜೆ 3 ಗಂಟೆ ಆಗಿದೆ. ಸೊ 5 ಗಂಟೆ ಒಳಗಡೆ ಮಳೆ ಬರೋಕ್ಕಿಂತ ಮುಂಚೆ ಈ ಸೌದೆನೆಲ್ಲ ತಗೊಂಡೋಗಿ ಸೇಫ್ಟಿಗೆ ಮನೆ ಹತ್ರ ಹಾಕ್ಬೇಕಂತೇಳಿ ನೋಡಿ. ಪದೇ ಪದೇ ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಏನೋ ಐಡಿಯಾ ಮಾಡಿ ಅದಕ್ಕೆಲ್ಲ ಮರ ಇದೆಯಲ್ಲ
ಅದನ್ನೆಲ್ಲ ಕೊಟ್ಟು ತುಂಬಿಸ್ತಾ ಇದ್ದಾರೆ. ಸೊ ನಾನಿವಾಗ ಇಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ನಿಂತಿದ್ರೆ ಮಾಮಗೆ ಕೆಲ್ಸಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬನ್ನಿ ಇವಾಗ ನಾನು ಕೂಡ ಹೋಗಿ ಸೌದೆನೆಲ್ಲ ತುಂಬಿಸ್ತೀನಿ. ನಿಧಾನ. ಒಂಚೂರು ಹಂಗೆ ಹಿಂದೆ ಹೋಗು. ಸಾಕ್ಬಿಡು. ಸುಮ್ನೆ ಜಾಸ್ತಿ ಹಿಂದಕ್ಕೆ ಹೋದ್ರೆ ಸೌದೆ ಎಲ್ಲ ಮುರಿದೋಯ್ತವೆ. ಎತ್ತು ಎತ್ತು ಬಾ ಎತ್ತು. ಮೇಲೆ ವಯರ್ ನೋಡ್ಕೊ ಒಂದ್ಸಲ. ಸೊ ಫೈನಲ್ ಆಗಿ ಮನೆ ಹತ್ರಕ್ಕೆ ಸೌದೆ ಬಂದಾಯ್ತು. ಇವಾಗ ಸಮಯ 5:30. ಇನ್ನೊಂದ್ ಜಾಗದಲ್ಲಿ ಉಳ್ಕೊಂಡಿದೆ. ಸೊ ನಾನು ಹಾಲ್ ಕರಿಬೇಕು. ಹಂಗಾಗಿ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಮಾಮ ನಾನೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್